ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಬಾಬು ವಿರುದ್ಧ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಕೋಲಾರ, ನವೆಂಬರ್ 29 ನಗರದ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇಂದು ಸಾಮಾಜಿಕ ಹೋರಾಟಗಾರರು ಮತ್ತು ಸಾರ್ವಜನಿಕ ಹಿತಾಸಕ್ತರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಬಾಬುರವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಕಾಳಹಸ್ತಿಪುರ ಅಂಬರೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಳಹಸ್ತಿಪುರ ಅಂಬರೀಶ್ ಮಾತನಾಡಿ, ಭೂಮಾಪಕರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾಗಿರುವ ಸುರೇಶ್ ಬಾಬು ತಮ್ಮ ಅಧ್ಯಕ್ಷ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಬೆಲೆಬಾಳುವ ಭೂಮಿಯನ್ನು ಹುಡುಕಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಾಫಿಯಾದವರಿಗೆ ಮಾರಾಟ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದು, ಜಮೀನುಗಳನ್ನು ಬಿನಾಮಿದಾರರ ಹೆಸರಿಗೆ ಮಾಡುವುದೇ ಇವರ ಕೆಲಸವಾಗಿದೆ ಎಂದು ಆರೋಪಿಸಿದರು. ಮಾಲೂರು ತಾಲೂಕಿನ ಸರ್ವೆ ನಂಬರ್ 112ರ ಪೈಕಿ 2 ಎಕರೆ 20 ಗುಂಟೆ ಜಮೀನನ್ನು ದುರಸ್ತಿ ಮಾಡದೆ ಹೊಸ ಸರ್ವೆ ನಂಬರ್ 568 ಎಂದು ತೋರಿಸಿರುತ್ತಾರೆ. ಇದಕ್ಕೆ ಯಾವುದೇ ರೀತಿಯ ಕಡತಗಳಿರುವುದಿಲ್ಲವೆಂದು ಅಧಿಕಾರಿಗಳು ಹಿಂಬರಹ ದೃಢೀಕರಿಸಿ ನೀಡಿರುತ್ತಾರೆ ಎಂದರು. ಸುರೇಶ್ ಬಾಬುರವರ ವಿರುದ್ಧ ಜಿಲ್ಲಾಡಳಿತ ಕಚೇರಿಗೆ ಲಿಖಿತ ರೂಪದಲ್ಲಿ ದೂರು ನೀಡಿದ್ದರೂ ಸಹ ಕ್ರಮ ಕೈಗೊಂಡಿಲ್ಲ. ಇವರು ಇನ್ನೂ ಇಂತಹ ಹಲವಾರು ಕೃತ್ಯಗಳನ್ನು ಮಾಡಿರುವ ಬಗ್ಗೆ ಶಂಕೆ ಇದ್ದು, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಇವರ ಅಕ್ರಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಕುಂಬಾರಹಳ್ಳಿ ಸುರೇಶ್, ಪಾರೇಹಳ್ಳಿ ರಮೇಶ್, ಶಂಕರ್ ಸೇರಿದಂತೆ ಮಹಿಳೆಯರು ಹಾಗೂ ನೂರಾರು ಜನ ಭಾಗವಹಿಸಿದ್ದು, ಅಕ್ರಮಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದರು. ಅವಿರುದ್ಧ ಆಯ್ಕೆ ಮಾಡಿ ಮೋಸ ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಭೂಮಾಪಕರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾಗಿರುವ ಸುರೇಶ್ ಬಾಬುರವರು ತನ್ನ ಅಧ್ಯಕ್ಷ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ತನ್ನ ಅಧಿಕಾರಿ ಅವಧಿಯಲ್ಲಿ ಅವರ ಹಿಂಬಾಲಕ ಕೆಲವು ನೌಕರರನ್ನು ಉಪಯೋಗಿಸಿಕೊಂಡು ಸರ್ಕಾರಿ ಬೆಲೆ ಬಾಳುವ ಭೂಮಿಗಳನ್ನು ಹುಡುಕಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಾಫಿಯಾದವರಿಗೆ ಮಾರಾಟ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರು ಸಾರ್ವಜನಿಕ ಸೇವೆ ಮತ್ತು ವೃತ್ತಿಯನ್ನು ಬಿಟ್ಟು ಬೇನಾಮದಾರರ ಹೆಸರಿಗೆ ದಾಖಲೆಗಳನ್ನು ಮಾಡುವುದೇ ಅವರ ಉದ್ಯೋಗವಾಗಿರುತ್ತದೆ. ಪ್ರಮುಖವಾಗಿ ಸರ್ವೆ ನಂಬರ್ 112ರ ಪೈಕಿ 2 ಎಕರೆ 20 ಗುಂಟೆ ಜಮೀನು ಮಾಲೂರು ಗ್ರಾಮದ ಕಸಬಾ ಹೋಬಳಿ ಮಾಲೂರು ತಾಲೂಕು ಇದನ್ನು ದುರಸ್ತಿ ಮಾಡದೆ ಹೊಸ ಸರ್ವೆ ನಂಬರ್ 568 ಎಂದು ತೋರಿಸಿ ಯಾವುದೇ ರೀತಿಯ ಅಧಿಕೃತ ಕಡತಗಳು ಇರುವುದಿಲ್ಲ ಮತ್ತು ಅಭಿಲೇಖಾಲಯದಲ್ಲಿಯೂ ಯಾವುದೇ ರೀತಿಯ ಕಡತಗಳು ಇರುವುದಿಲ್ಲ ಮತ್ತು ದೃಢೀಕೃತ ನಕಲುಗಳು ಸಹ ಇಲ್ಲದೆ ಇರುವುದರಿಂದ ಸಂಬಂಧಿಸಿದ ಭೂಮಾಪಕರು ಮತ್ತು ತಹಸೀಲ್ದಾರ್ ಅವರು ಹಾಗೂ ಕಂದಾಯ ನಿರೀಕ್ಷಕರು ಸೇರಿ ಎಲ್ಲರೂ ಯಾವುದೇ ರೀತಿಯ ಕಡತಗಳಿಲ್ಲವೆಂದು ಹಿಂಬರಹ ದೃಢೀಕರಿಸಿ ನೀಡಿರುತ್ತಾರೆ. ಈ ಎಲ್ಲ ದಾಖಲೆಗಳನ್ನು ಜಿಲ್ಲಾಡಳಿತ ಕಚೇರಿಗೆ ಲಿಖಿತ ರೂಪದಲ್ಲಿ ದೂರು ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಕ್ರಮವು ತಪ್ಪಿಸುತ್ತಿರುವ ವಿರೋಧ ಕೈಗೊಳ್ಳದೆ ಹಾಗೂ ನಕಲಿ ಖಾತೆಗಳನ್ನು ವಜಾ ಮಾಡದೆ ಹಾಗೂ ಈ ಕೃತ್ಯ ನೇರವಾಗಿ ಭಾಗಿಯಾಗಿರುವ ಸುರೇಶ್ ಬಾಬುರವರನ್ನು ಅಮಾನತು ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ವಿರುದ್ಧ ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಳಕೆ ಮಾಡುತ್ತಿರುವ ಸುರೇಶ್ ಬಾಬುಗೆ ಬಳಕೆ ಮಾಡುತ್ತಿರುವ ಸುರೇಶ್ ಬಾಬುಗೆ ಬಳಕೆ ಮಾಡುತ್ತಿರುವ ಸುರೇಶ್ ಬಾಬುಗೆ ಮತ್ತು ಹಿತ ಕಾಯುವ ಸರ್ಕಾರಿ ಸೇವಕ, ಇಂತಹ ಸರ್ಕಾರಿ ಸೇವಕ ಜಿಲ್ಲೆಯ ಸರ್ಕಾರಿ ನೌಕರ ತಲೆ ತಗ್ಗಿಸುವಂಥ ಕೆಲಸ ಮಾಡಿರುವ ಸುರೇಶ್ ಬಾಬು ಪ್ರಮುಖವಾಗಿ ಸರ್ವೆ ನಂಬರ್ 112 ಅದರ ಪೈಕಿ 2 ಎಕರೆ 20 ಗುಂಟೆ ಜಮೀನು ಮಾಲೂರು ಗ್ರಾಮ ಹೋಬಳಿ ಮಾಲೂರು ತಾಲೂಕು ಇದನ್ನು ದುರಸ್ತಿ ಮಾಡದೆ ಹೊಸ ಸರ್ವೆ ನಂಬರ್ 568 ಎಂದು ತೋರಿಸಿ ಯಾವುದೇ ರೀತಿಯ ಅಧಿಕೃತ ಕಡತಗಳು ಇರುವುದಿಲ್ಲ ಮತ್ತು ಅಭಿಲೇಖಾಲಯದಲ್ಲೂ ಸಹ ಯಾವುದೇ ಕಡತಗಳು ಇರುವುದಿಲ್ಲ ಮತ್ತು ದೃಢೀಕೃತ ನಕಲುಗಳು ಸಹ ಇಲ್ಲದೇ ಇರುವುದರಿಂದ ಸಂಬಂಧಿಸಿದ ಭೂಮಾಪಕರ ಇಲಾಖೆ ಮತ್ತು ತಹಸೀಲ್ದಾರ್ ಮತ್ತು ಹಾಗೂ ಕಂದಾಯ ನಿರೀಕ್ಷಕರು ಸೇರಿ ಎಲ್ಲರೂ ಯಾವುದೇ ರೀತಿಯ ಕಡತಗಳಿಲ್ಲವೆಂದು ಹಿಂಬರಹ ದೃಢೀಕರಿಸಿರುತ್ತಾರೆ. ಈ ಎಲ್ಲ ದಾಖಲೆಗಳನ್ನು ಜಿಲ್ಲಾಡಳಿತ ಕಚೇರಿಗೆ ಲಿಖಿತ ರೂಪದಲ್ಲಿ ದೂರು ಸಹ ಸಲ್ಲಿಸಲಾಗಿದೆ. ಈ ರೀತಿ ಸಲ್ಲಿಸಿದ್ರು ಈವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮತ್ತು ಇವರು ಎಲ್ಲ ಅಕ್ರಮ ಆಸ್ತಿಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಇವರು ಸುಮಾರು ಜಮೀನುಗಳನ್ನು ಇವರು ಈ ಕೃತ್ಯಗಳನ್ನು ಮಾಡಿರುವ ಸಂಖ್ಯೆ ನಮಗಿದೆ. ಹಾಗಾಗಿ ಇದರ ಬಗ್ಗೆ ನೀವು ತನಿಖೆ ತಗೊಳ್ಬೇಕು, ಸರಿಯಾದ ರೀತಿಯಲ್ಲಿ ಅವ್ರನ್ನ ಅಮಾನತ್ ಮಾಡಬೇಕು. ಇವ್ರಿಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಇವರನ್ನೆಲ್ಲ ಅಮಾನತ್ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಈ ಖಾತೆಗಳನ್ನು ವಜಾ ಮಾಡಬೇಕು ಮೇಡಮ್. ಆಗಿದೆ ಮೇಡಮ್, AC ಅವ್ರಿಗೂ DC ಅವ್ರಿಗೆ ಕೊಟ್ಟಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು AC ಮೇಡಮ್ ಅವ್ರಿಗೆ ಕೊಟ್ಟಿದ್ದಾಯಿತು. 3 ತಿಂಗಳಾದರೂ AC ಮೇಡಮ್ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿದ್ದಾರೆ. ನೋಡಿ
ಓಕೆ ಸರ್.